ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಗ್ ಆಮ್ಲೆಟ್ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು 6 ತತ್ತಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಶಿನ, ಮತ್ತೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿರುವಂಥ ಈ ತತ್ತಿಯನ್ನು ಸಪ್ರೇಟಾಗಿ ಒಂದು ಕಡೆ ಇಟ್ಟು ಬಿಡೋಣ. ಈಗ ಆಮ್ಲೆಟ್ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಗ್ರೇವಿ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಣಲೆಗೆ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಎಣ್ಣೆಯಲ್ಲಿ ಸಿಡಿದ ಮೇಲೇ ನಾವು ಜೀರಿಗೆಯನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಇದು 4 ಮಂದಿಗೆ ನಾನು ಗ್ರೇವಿ ಮಾಡೋದ್ರಿಂದ ಇಲ್ಲಿ 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊತಿದ್ದೀನಿ. ನಿಮಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಈರುಳ್ಳಿಯನ್ನು ಹಾಕೋಬೋದು. ಈಗ ಈರುಳ್ಳಿಯನ್ನು ಹಾಕ್ಕೊಂಡ್ಮೇಲೆ ಬಾಡಿಸ್ಕೊಳ್ಳೋಣ. ಅದೊಂದು ಸ್ವಲ್ಪ ಬೇಗನೆ ಮೆತ್ತಗಾಗಲಿ ಅಂತ ಇದಕ್ಕೊಂದು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಮೊದಲೇ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ಅರಿಶಿಣವನ್ನು ಹಾಕ್ಕೊಳ್ಳೋದು ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಆದರೆ ಅದ್ರ ಜೊತೆಗೆ ನಾನು ಉಪ್ಪನ್ನು ಕೂಡ ಹಾಕಿದ್ದೆ, ಅದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಫ್ರೆಂಡ್ಸ್, ನೀವು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೋಬೇಕು. ಈಗ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಚಮಚದಷ್ಟು ಅಚ್ಕಾರದ ಪುಡಿ, ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೇ ಹಾಕೋಬೋದು, ಮತ್ತೊಂದು ಸ್ವಲ್ಪ ಗರಂ ಮಸಾಲ, ಮತ್ತು ಅವಿಜ ಜೀರಿಗೆ ಪುಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಪೆಪ್ಪರ್ ಪೌಡ್ರ್ ಇದ್ದರೆ ಬೇಕಂದರೆ ಹಾಕೋಬೋದು. ನನ್ನ ಕಡೆ ಪೆಪ್ಪರ್ ಪೌಡ್ರ್ ಇಲ್ಲ ಅಂತ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಫ್ರೆಂಡ್ಸ್, ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನೊಂದು 3 ಟೊಮೆಟೊವನ್ನು ತಗೊಂಡು ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ಅದನ್ನು ಕೂಡ ಇವಾಗಲೇ ಸೇರಿಸ್ಕೊತಿದ್ದೇನೆ. ಈ ಪ್ಯೂರಿಯನ್ನು ಸೇರಿಸ್ಕೊಂಡ್ಮೇಲೆ ಅದು ಎಣ್ಣೆ ಬಿಡುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಈ ರೀತಿ ನಾವು ಟೊಮೆಟೊವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಗ್ಲಾಸಷ್ಟು ನೀರನ್ನೀಗ ಸೇರಿಸ್ಕೊಳ್ಳೋಣ. ನೀರನ್ನು ಸೇರಿಸ್ಕೊಂಡ್ಮೇಲೆ ಫ್ರೆಂಡ್ಸ್, ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದರೆ ನೀವಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಈಗ ಇದೊಂದು ಕಡೆ ಕುದೀತಾ ಇರಲಿ ಫ್ರೆಂಡ್ಸ್, ನಾವೀಗ ಇದಕ್ಕೆ ಬೇಕಾದಂಥ ಒಂದು ಆಮ್ಲೆಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಮೇಲೆ ಒಂದು ಆಮ್ಲೆಟ್ ಮಾಡೋ ಪ್ಯಾನನ್ನು ಇಟ್ಟೇನೆ. ಫ್ರೆಂಡ್ಸ್, ಈಗ ಇದಕ್ಕೆ ಒಂದು 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ತತ್ತಿಯನ್ನೀಗ ಹಾಕ್ಕೊತಿದ್ದೇನೆ. ನೀವು ನೋಡ್ತಿರ್ಬೋದು, ಈ 6 ತತ್ತಿಯನ್ನು ಕೂಡ ಒಂದೇ ಸಲ ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈಗ ಇದನ್ನು ಮಧ್ಯ ಮಧ್ಯ ಈ ರೀತಿ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾಕಂದರೆ ಅದರಲ್ಲಿರೋ ಮಸಾಲ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ನಾನು ಈ ಮೆಥಡ್ನಲ್ಲಿ ಆಮ್ಲೆಟನ್ನು ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ನೀವು ಬೇಕಂದರೆ ಆಮ್ಲೆಟ್ ಮಾಡಿದ ಮೇಲೆ ಅದನ್ನು ಕಟ್ ಮಾಡಿ ಬೇಕಂದರೆ ನೀವು ಗ್ರೇವಿಗೆ ಹಾಕೋಬೋದು. ನಾನು ಮಾತ್ರ ಯಾವ ರೀತಿ ಮಾಡ್ತಿದ್ದೇನೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಫ್ರೆಂಡ್ಸ್, ಉರಿಯನ್ನು ಮಾತ್ರ ಕಡಿಮೆನೇ ಇಟ್ಕೋಬೇಕು. ಫ್ರೆಂಡ್ಸ್, ಅದು ಆಮ್ಲೆಟ್ ಫ್ರೈ ಆಗ್ತಿದ್ದಂಗೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊತ ನಾವು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್, ಮತ್ತು ಬಿಸಿ ಬಿಸಿ ಅನ್ನದ ಜೊತೆನೂ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಯಾವಾಗಲೂ ಅದೇ ಆಮ್ಲೆಟ್ ತಿನ್ನೋದಕ್ಕಿಂತ ಈ ರೀತಿನೂ ಒಂದು ಸಲ ಮಾಡಿ ಯಾವ ರೀತಿ ನಿಮಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್,
ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿದಿರಲ್ಲ ನೀವು, ನಿಮಗೆ ಎಷ್ಟೆಷ್ಟು ಸಣ್ಣ ಪೀಸ್ ಬೇಕೋ ಇವಾಗಲೇ ಮಾಡ್ಕೊರಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಈಗ ಚೆನ್ನಾಗಿ ಕುದೀತಿರುವ ಗ್ರೇವಿಗೆ ಈ ಆಮ್ಲೆಟನ್ನು ಹಾಕ್ಕೊತಿದ್ದೀನಿ. ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಚಪಾತಿ ಜೊತೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಬೇಕಂದರೆ ನಾವು ಕಟ್ಟಿ ಕೊಡ್ಬೋದು ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು ಗ್ರೇವಿ ಯಾವ ರೀತಿ ಇದೆ ಅಂತ. ಇದೊಂದು 5 ನಿಮಿಷ ನಾವು ಅದರಲ್ಲಿ ಚೆನ್ನಾಗಿ ಕುದಿಸಿದ ಮೇಲೆ ಗ್ರೇವಿಯಲ್ಲಿರೋ ಉಪ್ಪು, ಹುಳಿ, ಖಾರ ಎಲ್ಲ ಆಮ್ಲೆಟ್ನಲ್ಲಿ ಹೀರ್ಕೊಂಡು ಅದು ಸ್ವಲ್ಪ ಡ್ರೈ ಆಗೇ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಬಿಡೋಣ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಬಿಡ್ತಿದ್ದೇನೆ. ಈಗ ಒಂದು 5 ನಿಮಿಷ ಆದಮೇಲೆ ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಗ್ರೇವಿ ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ನೋಡ್ತಿರ್ಬೋದು. ಈಗ ತಣ್ಣಗಾದಮೇಲೆ ಎಲ್ಲ ಈ ಗ್ರೇವಿ ಇಟ್ಕೊಂಡು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಆಮ್ಲೆಟ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಬಂತು ಅಂತ ತಿಳಿಸಿ.